ಸಂಭಾಜಿ ಮಹಾರಾಜರ ಮೂರ್ತಿ ಉದ್ಘಾಟನೆಗೆ ಶಾಸಕರು ಸಜ್ಜಾಗಿದ್ರು. ಆದರೆ ಲೋಕಾರ್ಪಣೆಯಾಗಬೇಕಾಗಿದ್ದ ಮೂರ್ತಿಗೆ ಇದ್ದಕ್ಕಿದ್ದಂತೆ ಪರದೆ ಬಿದ್ದಿತ್ತು. ಅದೇ ಪರದೆ ಅಲ್ಲಿ ಬಿಗ್ ಹೈ ಡ್ರಾಮಾಕ್ಕೆ ಕಾರಣವಾಗಿತ್ತು. ಕಲಾ ಪದ್ಧತಿಗಳಿಗೆ ಡಿಪಾರ್ಟ್ಮೆಂಟ್ದವ್ರು ಫೋನ್ ಮಾಡಿ ಬರಬೇಡ್ರಿ, ನಿಮ್ಗೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಸ್ಟಾಪ್ ಯಾರಿದ್ದಾರೆ ನೀವು ತೆಗಿತಾರ ಅಥವಾ ನಾವು ತೆಗಿಬೇಕಾ ಅಷ್ಟಾದ್ರೂ ಹೇಳ್ರಿ. ಅದನ್ನ ಹೆಜ್ಜೆ ಹೆಜ್ಜೆಗೂ ಕಾಕಿ ಏನಾಗುತ್ತೋ ಏನೋ ಅನ್ನೋ ಆತಂಕ. ಪಾಲಿಕೆ ಅಧಿಕಾರಿಗಳ ಎಂಟ್ರಿ ಬಳಿಕ ಆತಂಕ ಮತ್ತಷ್ಟು ಹೆಚ್ಚಾಗಿತ್ತು. ಅಷ್ಟೇ ಅಲ್ಲ, ಬಿಗ್ ಹೈಡ್ರಾಮವೂ ಇಲ್ಲಿ ನಡೆದಿತ್ತು. ಅಷ್ಟಕ್ಕೂ ಇಬ್ಬರು ನಾಯಕರ ನಡುವಿನ ಪ್ರತಿಷ್ಠೆಯ ಗುದ್ದಾಟವೇ ಈ ಸೀನ್ಗೆ ಕಾರಣವಾಗಿತ್ತು. ಸಚಿವ ಬಿಜೆಪಿ ಶಾಸಕರ ನಡುವೆ ಪ್ರತಿಷ್ಠೆ ಫೈಟ್. ಮೂರ್ತಿ ಲೋಕಾರ್ಪಣೆ ಹೆಸರಲ್ಲಿ ಜಟಾಪಟಿ. ಬೆಳಗಾವಿಯ ಅನಗೋಳದಲ್ಲಿ ಸಂಭಾಜಿ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ. ಇದೇ ಮೂರ್ತಿಯನ್ನ ಉದ್ಘಾಟಿಸಲು ಸ್ಥಳೀಯ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಇಂದು ಮುಹೂರ್ತ ಫಿಕ್ಸ್ ಮಾಡಿದ್ರು. ಆದರೆ ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಬ್ರೇಕ್ ಹಾಕಿದ್ದಾರೆ. ಕಾಮಗಾರಿ ಅಪೂರ್ಣ ಆಗಿದೆ ಅನ್ನೋ ಹೆಸರಲ್ಲಿ ಲೋಕಾರ್ಪಣೆಯನ್ನ ಮುಂದೂಡಿದ್ದಾರೆ. ಆದರೆ ಇಂದು ಮೂರ್ತಿ ಉದ್ಘಾಟನೆ ಮಾಡೇ ಮಾಡ್ತೀವಿ ಅಂತ ಬಿಜೆಪಿ ನಾಯಕರು ನಿಂತಿದ್ರು. ಹೀಗಾಗಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿತ್ತು. ಪೊಲೀಸ್ ಪಡೆಯೇ ಸ್ಥಳದಲ್ಲಿ ಮೊಕ್ಕಾಂ ಹೂಡಿತ್ತು. 300ಕ್ಕೂ ಹೆಚ್ಚು ಪೊಲೀಸರು ಭದ್ರತೆ ಕೈಗೊಂಡಿದ್ರು. ಲೋಕಾರ್ಪಣೆ ಮಾಡಬೇಕಿದ್ದ ಮೂರ್ತಿಗೆ ಬಿದ್ದಿತ್ತು ಪರದೆ. ಬಿಜೆಪಿಯವರು ಮೂರ್ತಿ ಉದ್ಘಾಟನೆಗೆ ಸಜ್ಜಾಗಿದ್ರೆ, ಇತ್ತ ಪಾಲಿಕೆ ಅಧಿಕಾರಿಗಳು ಸಂಭಾಜಿ ಮಹಾರಾಜರ ಮೂರ್ತಿಗೆ ಪರದೆ ಅಳವಡಿಸಿದ್ರು. ಪಾಲಿಕೆ ಅಧಿಕಾರಿಗಳ ಇದೇ ಕ್ರಮ ಕೇಸರಿ ಪಡೆಯ ಆಕ್ರೋಶಕ್ಕೆ ಕಾರಣವಾಗಿತ್ತು. ಪಾಲಿಕೆ ಉಪ ಆಯುಕ್ತೆ ಲಕ್ಷ್ಮೀ ನಿಪ್ಪಾಣಿಕರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಸ್ವತಃ ಮೇಯರ್ ಸವಿತಾ ಕಾಂಬ್ಳೆ ಅವರೇ ಅಧಿಕಾರಿಗೆ ಆವಾಜ್ ಹಾಕಿದ್ರು. ಪರದೆ ನೀವು ತೆಗಿತೀರಾ, ನಾನ್ ತೆಗಿಲಾ ಅಂತ ಆವಾಜ್ ಹಾಕಿದ್ರು. ಈ ವೇಳೆ ಉಪ ಆಯುಕ್ತೆ ಲಕ್ಷ್ಮೀ ನಿಪ್ಪಾಣಿಕರ್ ಮೌನಕ್ಕೆ ಶರಣಾಗಿದ್ರು. ಸ್ಟಾಪ್ ಯಾರಿದ್ದಾರೆ ನೀವು ತೆಗಿತಾರ ಅಥವಾ ನಾವು ತೆಗಿಬೇಕಾ ಅಷ್ಟಾದ್ರೂ ಹೇಳ್ರಿ. ಅದನ್ನ ನೀವು ಎಲ್ಲಾ ಕಡೆ ಬ್ಯಾರಿಕೇಡ್ ಹಾಕಿದ್ದೀರಿ, ಎಲ್ಲಾ ಕಡೆ ಹೊರಗಿನ ಗಾಡಿಗಳೆಲ್ಲ ಬಂದ್ ಮಾಡಿ ರೋಡ್ಗಳು ಬ್ಲಾಕ್ ಮಾಡಿದ್ದೀರಿ. ಇದಕ್ಕೆ ಯಾರು ಒಂದು 4 ಜನ ಬೇಡ ಅಂತಂದ್ರೆ ಅದು ಏನು ಕಾರಣ ಪರಿಶೀಲನೆ ಮಾಡಬೇಕಲ್ಲ. ನೋಡ್ರಿ, ನಮ್ಮ ವಿಚಾರಕ್ಕೆ ಅಡೆತಡೆ ಮಾಡುವಂಥದ್ದಾದ್ರೆ ಅದನ್ನು ನಾವು ಯಾವತ್ತೂ ಸಹನ ಮಾಡೋಲ್ಲ. ಇದಾದ ಬಳಿಕ ಮೂರ್ತಿ ಮೇಲಿದ್ದ ಪರದೆಯನ್ನ ತೆಗೆದು ಮೇಯರ್ ಮತ್ತು ಪಾಲಿಕೆ ಸದಸ್ಯರು ಸ್ವಚ್ಛಗೊಳಿಸಿ ಪೂಜೆ ಸಲ್ಲಿಸಿದ್ರು. ಇಷ್ಟೆಲ್ಲ ಹೈಡ್ರಾಮಾ ಬಳಿಕ ಸ್ಥಳಕ್ಕೆ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಎಂಟ್ರಿ ಕೊಟ್ಟಿದ್ರು. ಇದೆಲ್ಲದರ ನಡುವೆ ಅನಗೋಳ ನಾಕಾದಿಂದ ಡಿವಿಎಸ್ ಚೌಕ್ವರೆಗೆ ಅಭಯ್ ಪಾಟೀಲ್ ನೇತೃತ್ವದಲ್ಲಿ ಶೋಭಾಯಾತ್ರೆ ಹೊರಟಿತ್ತು. ಜಿಲ್ಲಾಡಳಿತ ಅನುಮತಿ ನಿರಾಕರಣೆ ಮಧ್ಯೆಯೂ ಸಂಭಾಜಿ ಮಹಾರಾಜರ ಮೂರ್ತಿ ಲೋಕಾರ್ಪಣೆ ಅದ್ದೂರಿಯಾಗಿ ನಡೆಯಿತು. ಶಿವಾಜಿ ಮಹಾರಾಜರ ವಂಶಸ್ಥರು ಭಾಗಿಯಾಗಿದ್ದು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಕೈ ಕಟ್ಟಿ ಹಾಕಿತ್ತು. ಮೂರ್ತಿ ಕ್ರೆಡಿಟ್ ಲೋಕಾರ್ಪಣೆ ವಿಚಾರದಲ್ಲಿ ಸದ್ಯಕ್ಕೆ ಅಭಯ್ ಪಾಟೀಲ್ ಮೇಲುಗೈ ಸಾಧಿಸಿದ್ದರು. ಮತ್ತೊಮ್ಮೆ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಅಧಿಕೃತವಾಗಿ ಮೂರ್ತಿ ಲೋಕಾರ್ಪಣೆಗೆ ಜಿಲ್ಲಾಡಳಿತ ಪ್ಲಾನ್ ಮಾಡಿದೆ. ಸಹದೇವ್ ಮಾನೆ, TV9 ಬೆಳಗಾವಿ.